ಇವತ್ತು ಏನು ಪ್ರೆಸ್ ಮೀಡಿಯಾದವರು ಬಂದಿದ್ರ, ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ನಾವು ಛಾಯಾಚಿತ್ರಗ್ರಾಹಕರು ಸ್ವಾಭಿಮಾನಿಗಳು, ಭಿಕ್ಷುಕರಲ್ಲ. ಸರ್ಕಾರದಲ್ಲಿ ನಮಗೂ ಕೂಡ ಕೆಲವು ಸವಲತ್ತುಗಳು ಬೇಕಾಗುತ್ತೆ. ಇವತ್ತೇನು ನಮಗೆ ವೃತ್ತಿ ಭದ್ರತೆ, ಜೀವನ ಭದ್ರತೆ ಮತ್ತು ಬ್ಯಾಂಕಿನ ಸಾಲಗಳಲ್ಲಿ ಸಬ್ಸಿಡಿ ಕೇಳಿದ್ದೀವಿ. ಏನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲಿ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಕಂಡವ್ರಿಗೆ ವಿಡಿಯೋ ಫೋಟೋ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರ ಸರ್ಕಾರ ಸಣ್ಣ ಒಂದು ಆದೇಶ ಹೊರಡಿಸೋದ್ ಮೂಲಕ ವೃತ್ತಿಯಲ್ಲಿ ಗುರುತಿಸ್ಕೊಂಡವ್ರಿಗೆ, ಸಂಘದ ಮೂಲಕ ಬಂದವ್ರಿಗೆ, ಅವ್ರಿಗೆ ಮಾತ್ರ, ಈ ವೃತ್ತಿಪರರಿಗೆ ಮಾತ್ರ ಕೆಲಸ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನಮ್ಮನ್ನು ಗುರುತಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾವು 2012ರಿಂದ ಒಂದು ಪ್ಯಾಕೇಜ್ ಕೊಡಿ ಅಂತ ಕೇಳ್ತಾ ಇದ್ವಿ. ನಮಗೆ ಯೋಜನೆಗಳ ಸವಲತ್ತು ಕೊಡಿ ಅಂತ ಕೇಳ್ತಾ ಇದ್ವಿ. ಸ್ಮಾರ್ಟ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ವಿ. ಇದುವರೆಗೂ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಶಿವರಾಮ್ ಹೆಬ್ಬಾರ್ ಸಾಹೇಬರಿಗೂ, ನಾವು ಕಾರ್ಮಿಕ ಮಂತ್ರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಈ ತಕ್ಷಣ ಮುಂದಿನ ವಿಧಾನಸಭೆ ಏನು ಅಸೆಂಬ್ಲಿ ನಡೀತಿದೆ ಆ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಬಗ್ಗೆ ಗೌರ್ಮೆಂಟ್ ಅವರು ನಮಗೆ ಅನೌನ್ಸ್ ಮಾಡಬೇಕು. ಇನ್ನು ವಸತಿ ಸಚಿವರು, DCM ಮತ್ತು ಎಲ್ಲರೂ ಕೂಡ ನಾವು ವಿನಂತಿ ಮಾಡಿದ್ದೀವಿ. ಪ್ರತಿಯೊಬ್ಬ ಮಂತ್ರಿಗಳನ್ನೂ ನಾವು ಹೋಗಿ ಕಂಡಿದ್ದೀವಿ. ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ DC ಗಳ ಮೂಲಕ, AC ಗಳ ಮೂಲಕ, ತಹಸೀಲ್ದಾರ್ ಮೂಲಕ ಮನವಿಗಳನ್ನ ಕೊಟ್ಟಿದ್ದೀವಿ. ಯಾವ ಮನವಿಗೂ ಇನ್ನೂ ಪುರಸ್ಕಾರ ಸಿಕ್ಕಿಲ್ಲ. ಇನ್ನು ವಿಶೇಷವಾಗಿ ಏನು ನಮ್ಮ ಫೋಟೋಗ್ರಾಫರ್ಸ್ ರಾಜ್ಯಾದ್ಯಂತ ಇದ್ದಾರೆ, ಅವ್ರನ್ನ ಸರ್ಕಾರ ಮೊದಲನೇ ಹಂತದಲ್ಲಿ ಗುರುತಿಸಬೇಕು. ನಮ್ಮ ಫೋಟೋಗ್ರಫಿ ಡೇ, ವರ್ಲ್ಡ್ ಫೋಟೋಗ್ರಫಿ ಡೇ ಏನು ಮಾಡ್ತೀವಿ ಅದನ್ನು ಸರ್ಕಾರಿ ರಜೆಯಾಗಿ ಘೋಷಣೆ ಮಾಡಬೇಕು. ವಿಶೇಷವಾಗಿ ಬಡ ಛಾಯಾಚಿತ್ರಗ್ರಾಹಕರು ₹100 ಕೂಡ ಸಂಪಾದನೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅಂಥ ಫೋಟೋಗ್ರಾಫರ್ಸ್ಗೆ ಸರ್ಕಾರ ಐಡೆಂಟಿಫೈ ಮಾಡಿ ಅವರ ಒಂದು ಆದೇಶ ಸರ್ಕಾರ ಹೊರಡಿಸಿದ್ರೆ ಸಾಕು, ನಮಗೆ ಭಾಳ ಕೆಲಸ ಸಿಗುತ್ತೆ. ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಎಲೆಕ್ಷನ್ನು ಆಧಾರ್ ಕಾರ್ಡ್ಗಳು ಏನಿದೆ ಅವನ್ನ ನಮ್ಮ ಛಾಯಾಚಿತ್ರಗ್ರಾಹಕರೇ ತೆಗೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ. ಇನ್ನು ನಮ್ಮ ಫೋಟೋಗ್ರಫಿಗೆ ಒಂದು ಅಕಾಡೆಮಿ ಆಗಬೇಕು. 151 ವರ್ಷ ಇತಿಹಾಸ ಇದೆ ಕರ್ನಾಟಕದಲ್ಲಿ. ಇಂಥ ಫೋಟೋಗ್ರಫಿ ಅಕಾಡೆಮಿ ಆದರೆ ಭಾಳಷ್ಟು ಸವಲತ್ತು ನಮಗೆ ಸಿಗುತ್ತೆ ಅನ್ನೋ ಒಂದು ವಿಚಾರನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಭಾಳ ಪ್ರಮುಖವಾಗಿ ಏನು ರಾಜ್ಯ ಸಂಘ ಅಂತ ಹೇಳ್ಕೊತೀವಿ, ನಮ್ಮ ರಾಜ್ಯ ಸಂಘಕ್ಕೆ ಒಂದು ನೆಲೆ ಇಲ್ಲ. ಕಂದಾಯ ಸಚಿವರು R. ಅಶೋಕ್ ಸಾಹೇಬರು ಆದಷ್ಟು ಬೇಗ ನಮ್ಮ ಛಾಯಾಚಿತ್ರಗ್ರಾಹಕರಿಗೆ ಒಂದು ನಿವೇಶನ ಕೊಡಬೇಕಂತ ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಕೋವಿಡ್ ಪರಿಸ್ಥಿತಿಯಿಂದ ನೆರೆ ಸಂತ್ರಸ್ತರಾಗಿರ್ತಕ್ಕಂಥ ಛಾಯಾಚಿತ್ರಗ್ರಾಹಕರು ಎರಡೂ ಕೂಡ ನಾವು ಪ್ಯಾಕೇಜ್ ಕೊಡಿ, ಅವ್ರಿಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ವಿ. ಗೌರ್ಮೆಂಟ್ ಇದುವರೆಗೂ ಯಾವುದೇ ಪ್ಯಾಕೇಜ್ನ ಕೊಟ್ಟಿಲ್ಲ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಫೋಟೋಗ್ರಾಫರ್ ಬಗ್ಗೆ ಒಂದೆರಡು ಮಾತಾಡಿಲ್ಲ. ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಛಾಯಾಚಿತ್ರಗ್ರಾಹಕರು ಇದ್ದೀವಿ. ಭಾಳ ದೊಡ್ಡ ಸಾಹುಕಾರರು ಏನು ಲಕ್ಷಾಂತರ ರೂಪಾಯಿ ಕ್ಯಾಮ್ರಾ ಇಟ್ಕೊಂಡಿರೋರು ಕೆಲವರೇ ಇದ್ದಾರೆ. ಆದರೆ ಬಡ ಛಾಯಾಚಿತ್ರಗ್ರಾಹಕರು ಲಕ್ಷಾಂತರ ಜನ ಇದ್ದಾರೆ. ಅವ್ರ ಕಡೆ ಸರ್ಕಾರ ಗಮನ ಹರಿಸಲೇಬೇಕಾಗುತ್ತೆ. ಏನಿವತ್ತು ಒಂದು ಆದೇಶ ಸರ್ಕಾರ ಕೊಟ್ಟರೆ ನಮ್ಮೆಲ್ಲ ಫೋಟೋಗ್ರಫಿ ಉಳಿತಿದೆ. ನಮಗೆ ವೃತ್ತಿ ಭದ್ರತೆ ಬೇಕು, ಜೀವನ ಭದ್ರತೆ ಬೇಕು, ಮತ್ತು ಎಲೆಕ್ಷನ್ ಚಿತ್ರೀಕರಣನ ನಮ್ಮ ಫೋಟೋಗ್ರಾಫರ್ಸ್ಗಳೇ ಮಾಡಬೇಕು. ಯಾಕಂದರೆ ಫೋಟೋಗ್ರಫಿ ಅನ್ನೋದು ಬರೀ ಮೆಮೊರಿ ಅಲ್ಲ, ಎವಿಡೆನ್ಸು ಕೂಡ. ಹಾಗಾಗಿ ಸರ್ಕಾರ ಆಗಲಿ, ಕೋರ್ಟ್ ಆಗಲಿ ಇದನ್ನು ಒಪ್ಕೊಳ್ಳುತ್ತೆ. ಒಬ್ಬ ಪ್ರತಿಭಾವಂತ